ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿ ಆತ್ಮೀಯ ಬಂಧುಗಳೇ, ಎಲ್ಲರೂ ಕೂಡ ಜೈ ಶ್ರೀ ಹನುಮಾನ್ ಅಂತ ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮೇಷರಾಶಿಯವರೇ, ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಮಹತ್ವದ ಬದಲಾವಣೆಯ ಬಗ್ಗೆ ಇಂದು ನಾವು ಮಾತನಾಡಲಿದ್ದೇವೆ. ಈ ವಿಷಯವನ್ನು ಸಾಮಾನ್ಯವಾಗಿ ತಿಳಿದುಕೊಳ್ಬೇಡಿ. ಯಾಕೆಂದರೆ ನಿಮ್ಮ ಕುಟುಂಬ, ನಿಮ್ಮ ಕೆಲಸ, ನಿಮ್ಮ ಹಣಕಾಸು ಮತ್ತು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಒಂದು ಹೊಸ ತಿರುವು ನಿಮ್ಮ ಮುಂದೆ ಬರಬಹುದು. ನೀವು ಇಷ್ಟು ದಿನ ಒಂದೇ ರೀತಿಯ ಜೀವನ ನಡೆಸ್ತಿದ್ರು ಕೂಡ ಈಗ ಪರಿಸ್ಥಿತಿಗಳು ನಿಧಾನವಾಗಿ ಬದಲಾಗೋದಕ್ಕೆ ಆರಂಭ ಆಗ್ಬೋದು. ನಿಮ್ಮ ಮನಸ್ಸಲ್ಲಿ ಬಹಳ ದಿನಗಳಿಂದ ಒಂದು ಆಸೆ ಇರುತ್ತೆ, ಯಾವುದಾದ್ರೂ ಹೊಸ ಕೆಲಸ ಮಾಡಬೇಕು, ಹೊಸ ಸ್ಥಳಕ್ಕೆ ಹೋಗಬೇಕು, ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅಂತ, ಅಥವಾ ನಿಮಗೆ ನೀವು ಸಾಬೀತು ಮಾಡ್ಕೊಳ್ಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬ ಬಯಕೆ ನಿಮ್ಮೊಳಗೆ ಇರುತ್ತೆ. ಆದರೆ ಕುಟುಂಬದ ಜವಾಬ್ದಾರಿಗಳು, ಕೆಲವು ಸಂದರ್ಭಗಳು ಮತ್ತು ಕೆಲವು ಜನರ ಕಾರಣದಿಂದಾಗಿ ನೀವು ನಿಮ್ಮ ಆಸೆಗಳನ್ನು ಪದೇ ಪದೇ ಮುಂದೂಡಿಕೊಂಡು ಬಂದಿರಬಹುದು. ಆದರೆ ಈಗ ಆ ಪರಿಸ್ಥಿತಿ ಬದಲಾಗುವ ಸಮಯ ಬಂದಿದೆ. ಮೇಷರಾಶಿಯವರೇ, ನಿಮ್ಮ ಜೀವನಕ್ಕೆ ಒಂದು ಹೊಸ ಅವಕಾಶ ಬರಬಹುದು. ಈ ಅವಕಾಶ ನೀವು ನಿರೀಕ್ಷಿಸದ, ನೀವು ಎಕ್ಸ್ಪೆಕ್ಟೆಡ್ ಮಾಡದೇ ಇರುವಂಥ ಸಮಯದಲ್ಲಿ ಬರ್ಬೋದು. ಮೊದಲಿಗೆ ಅದು ನಿಮಗೆ ಸಾಮಾನ್ಯವಾದ ಸುದ್ದಿಯಂತೆ ಕಾಣಬಹುದು, ಆದರೆ ಅದರ ಹಿಂದೆ ದೊಡ್ಡ ಬದಲಾವಣೆ ಅಡಗಿರಬಹುದು. ಹೊಸ ಉದ್ಯೋಗದ ಅವಕಾಶ ಆಗಿರ್ಬೋದು, ಬೇರೆ ಊರಿಗೆ ಹೋಗುವ ಅವಕಾಶ ಆಗಿರ್ಬೋದು, ವ್ಯವಹಾರಕ್ಕೆ ಸಂಬಂಧಿಸಿದ ವಿಚಾರ ಆಗಿರ್ಬೋದು, ಅಥವಾ ಬಹಳ ದಿನಗಳಿಂದ ಕಾಯುತ್ತಿದ್ದ ವ್ಯಕ್ತಿಯಿಂದ ಬರುವ ಒಂದು ಫೋನ್ ಕಾಲ್ ಆಗಿರ್ಬೋದು. ಈ ಸುದ್ದಿ ಬಂದಾಗ ನಿಮ್ಮ ಮನಸ್ಸಲ್ಲಿದ್ದ ಸಂತೋಷದ ಜೊತೆಗೆ ಗೊಂದಲ ಕೂಡ ಮೂಡಬಹುದು. ಯಾಕೆಂದರೆ ಈ ಅವಕಾಶವನ್ನು ಸ್ವೀಕಾರ ಮಾಡಿದರೆ ನಿಮ್ಮ ಪ್ರಸ್ತುತ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಬೇಕಾಗಬಹುದು. ವಿಶೇಷವಾಗಿ ಕುಟುಂಬದಿಂದ ಸ್ವಲ್ಪ ದೂರ ಇರಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಇದರಿಂದ ನೀವು ಮೊದಲಿಗೆ ಭಯಪಡಬಹುದು. ಆದರೆ ಮೇಷರಾಶಿಯವರೇ, ಪ್ರತಿಯೊಂದು ದೂರವೂ ಕೆಟ್ಟದ್ದಾಗಿರೋದಿಲ್ಲ. ಕೆಲವೊಮ್ಮೆ ಜೀವನದಲ್ಲಿ ಮುಂದೆ ಸಾಗೋದಕ್ಕೆ ನಮ್ಮ ಪರಿಚಿತ ವಾತಾವರಣದಿಂದ ಹೊರ ಇರಬೇಕಾಗುತ್ತೆ. ನೀವು ಇದುವರೆಗೂ ಕುಟುಂಬಕ್ಕಾಗಿ ಮಾಡಿದ ತ್ಯಾಗಗಳು ವ್ಯರ್ಥ ಆಗಿಲ್ಲ. ಆದರೆ ಈಗ ನಿಮ್ಮ ಭವಿಷ್ಯಕ್ಕಾಗಿ ನೀವು ಒಂದು ಹೆಜ್ಜೆ ಇಡಬೇಕಾದ ಸಮಯ ಬರ್ಬೋದು. ನಿಮ್ಮ ಮನೆಯವರಲ್ಲಿ ಯಾರಾದರೂ ಕೆಲವರು ನಿಮ್ಮ ನಿರ್ಧಾರಗಳನ್ನು ತಕ್ಷಣ ಒಪ್ಪಿಕೊಳ್ಳದೆ ಇರ್ಬೋದು. ಅವರು ನಿಮ್ಮನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ಬೋದು. ನೀವು ಎಲ್ಲಿಗೆ ಹೋಗ್ತೀರಿ, ಯಾಕೆ ಹೋಗಬೇಕು, ಇಲ್ಲಿ ಎಲ್ಲವೂ ಇದ್ದಾಗ ಬೇರೆ ಕಡೆ ಹೋಗುವ ಅಗತ್ಯ ಏನು ಅಂತ ಕೇಳಬಹುದು. ಇದರಿಂದ ನಿಮ್ಮ ಮನಸ್ಸಲ್ಲಿ ಒತ್ತಡ ಉಂಟಾಗ್ಬೋದು. ಆದರೆ ನೀವು ಕೋಪದಿಂದ ಉತ್ತರಿಸುವ ಬದಲು ಅದನ್ನು ಶಾಂತವಾಗಿ ನಿಮ್ಮ ಉದ್ದೇಶವನ್ನು ವಿವರಿಸುವುದು ಉತ್ತಮವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಿಂತಿದ್ದ ಒಂದು ಕೆಲಸ ಈಗ ಚಾಲನೆ ಪಡಿಬಹುದು. ನೀವು ಅರ್ಜಿ ಹಾಕಿದರೆ ಉತ್ತರ ಬರಬಹುದು. ಸಂದರ್ಶನಕ್ಕಾಗಿ ಫೋನ್ ಕಾಲ್ ಬರಬಹುದು. ಹಣಕ್ಕೆ ಸಂಬಂಧಿಸಿದಂತೆ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈಗೆ ಸೇರಬಹುದು, ಅಥವಾ ನಿಮ್ಮ ಆದಾಯವನ್ನು ಹೆಚ್ಚಿಸುವ ಹೊಸ ಮಾರ್ಗವೊಂದು ಕಾಣಿಸಬಹುದು. ಆರಂಭದಲ್ಲಿ ಸಣ್ಣ ಅವಕಾಶದಂತೆ ಕಂಡರೂ ಕೂಡ ನಂತರ ಅದೇ ದೊಡ್ಡ ಫಲಿತಾಂಶಕ್ಕೆ ಕಾರಣ ಆಗಬಹುದು. ಆದ್ದರಿಂದ ಯಾವುದೇ ಅವಕಾಶವನ್ನು ತಕ್ಷಣ ನಿರ್ಲಕ್ಷ್ಯ ಮಾಡಬೇಡಿ. ಆದರೆ ಹಣದ ವಿಚಾರದಲ್ಲಿ ಯಾರನ್ನು ಕೂಡ ಅತಿಯಾಗಿ ನಂಬೇಡಿ. ದಾಖಲೆಗಳನ್ನು ಓದದೆ ಸಹಿ ಮಾಡಬೇಡಿ. ಮತ್ತು ಯಾರಾದರೂ ಹೆಚ್ಚಿನ ಲಾಭದ ಭರವಸೆ ನೀಡಿದರೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡದೆ ನಂತರನೇ ಮುಂದುವರಿರಿ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ವ್ಯಕ್ತಿಯ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಆ ವ್ಯಕ್ತಿ ನಿಮ್ಮ ಕುಟುಂಬದವರಾಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಇರುವವರು ಯಾರಾದರೂ ಒಬ್ಬರಾಗಿರ್ಬೋದು. ನೀವು ಎಲ್ಲರಿಗೂ ಹೇಳಲಾಗದ ವಿಷಯವನ್ನು ಈ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಬಹುದು ಮತ್ತು ಆ ವ್ಯಕ್ತಿಯಿಂದ ನಿಮಗೆ ಸರಿಯಾದ ಮಾರ್ಗದರ್ಶನ ಸಿಗಬಹುದು. ನೀವು ಒಂಟಿಯಾಗಿದ್ದರೆ ಹೊಸ ಸ್ಥಳದಲ್ಲಿ ಅಥವಾ ಹೊಸ ಕೆಲಸದ ಮೂಲಕ ಒಬ್ಬ ವಿಶೇಷ ವ್ಯಕ್ತಿಯ ಪರಿಚಯ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಬಹುದು. ಆದರೆ ಯಾವುದೇ ಸಂಬಂಧದಲ್ಲಿ ಆತುರ ಪಡಬೇಡಿ. ಮೊದಲಿಗೆ ವ್ಯಕ್ತಿಯ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಳಿ. ಅವರ ಮಾತಿಗಿಂತ ಅವರ ನಡೆಗಳನ್ನು ಗಮನಿಸಿ. ಮೇಷರಾಶಿಯವರೇ, ನಿಮ್ಮ ಕುಟುಂಬದೊಂದಿಗೆ ಹಳೆಯದಾದ ಒಂದು ತಪ್ಪು ಗ್ರಹಿಕೆ ಕೂಡ ಈ ಸಮಯದಲ್ಲಿ ಹೊರಬರಬಹುದು. ಬಹಳ ದಿನಗಳಿಂದ ಯಾರೂ ಮಾತನಾಡದ ಒಂದು ವಿಷಯ ಮತ್ತೆ ಚರ್ಚೆ ಆಗಬಹುದು. ಆರಂಭದಲ್ಲಿ ಅದು ನಿಮಗೆ ನೋವು ನೀಡಬಹುದು, ಆದರೆ ನಂತರ ಅದೇ ವಿಷಯ ಕುಟುಂಬದವರ ನಡುವೆ ಇರುವ ಆತಂಕವನ್ನು ಕೂಡ ಕಡಿಮೆ ಮಾಡುವ ಕಾರಣ ಆಗಿರಬಹುದು. ಮೇಷರಾಶಿಯವರೇ, ನಿಮ್ಮ ತಾಯಿ, ತಂದೆ ಅಥವಾ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಅಗತ್ಯವಾಗಿರುತ್ತೆ. ಜಾಸ್ತಿ ಅವಶ್ಯಕತೆ ಇದ್ದರೆ ವೈದ್ಯರನ್ನು ಸಂಪರ್ಕಿಸುವಂತೆ ಅವರಿಗೆ ಹೇಳಿ. ನೀವು ದೂರದ ಸ್ಥಳಕ್ಕೆ ಹೋದರೂ ಕೂಡ ಅವರೊಂದಿಗೆ ನಿರಂತರವಾಗಿ ಮಾತನಾಡಿ. ನಿಮ್ಮ ಜವಾಬ್ದಾರಿಯನ್ನು ಮರಿಬೇಡಿ. ಕುಟುಂಬದೊಂದಿಗೆ ಸಂಪರ್ಕದಲ್ಲಿರೋದು ನಿಮ್ಮ ಕರ್ತವ್ಯ ಕೂಡ ಆಗಿರುತ್ತೆ. ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳೋದು ಇದು ಕೂಡ ನಿಮ್ಮ ಕರ್ತವ್ಯದ ಒಂದು ಭಾಗವೇ ಆಗಿರುತ್ತೆ. ಎರಡನೇ
ಈ ಎರಡರ ನಡುವೆ ಸಮತೋಲನ ಸಾಧಿಸೋದು ಮುಖ್ಯ. ಮೇಷರಾಶಿಯವರೇ, ಸಂಜೆ ಸಮಯದಲ್ಲಿ ಅಥವಾ ರಾತ್ರಿ ವೇಳೆಯಲ್ಲಿ ನಿಮಗೆ ಒಂದು ಮಹತ್ವದ ಸುದ್ದಿ ಸಿಗುವ ಸಾಧ್ಯತೆಯ ಸೂಚನೆ ಇದೆ. ಅದು ಒಂದು ಫೋನ್ ಕಾಲ್ ಆಗಿರ್ಬೋದು, ಒಂದು ಮೆಸೇಜ್ ಆಗಿರಬಹುದು. ಯಾವುದಾದ್ರೂ ಕೂಡ ಈ ಸಮಯದಲ್ಲಿ ನೀವು ಭಾವನೆಗಳಿಗೆ ಒಳಗಾಗಿ ತಕ್ಷಣ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಒಂದು ರಾತ್ರಿ ಫುಲ್ ಯೋಚನೆ ಮಾಡಿ ಮರುದಿನ ನಿರ್ಧಾರ ತೆಗೆದುಕೊಳ್ಳೋದು ಕೆಲವೊಮ್ಮೆ ಉತ್ತಮವಾಗಿರುತ್ತೆ. ಮೇಷರಾಶಿಯವರೇ, ನಿಮ್ಮೊಳಗೆ ಒಂದು ದೊಡ್ಡ ಶಕ್ತಿ ಇದೆ. ನೀವು ಹಲವು ಬಾರಿ ಕಷ್ಟದ ಸಂದರ್ಭಗಳನ್ನು ಎದುರಿಸಿ ಮತ್ತೆ ಎದ್ದು ನಿಂತು ಬಂದಿದ್ರಿ. ನಿಮ್ಮ ಜೀವನದಲ್ಲಿ ಬಂದ ಸಮಸ್ಯೆಗಳು ನಿಮ್ಮನ್ನು ದುರ್ಬಲಗೊಳಿಸಲು ಬಂದಿಲ್ಲ, ಅವು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡೋದಕ್ಕೆ ಬಂದಿವೆ. ಈಗ ನಿಮ್ಮ ಮುಂದೆ ಬರುವ ಅವಕಾಶ ಕೂಡ ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಬಹುದು. ಆರಂಭದಲ್ಲಿ ಕಷ್ಟ ಆದರೂ ಕೂಡ ನೀವು ನಿಧಾನವಾಗಿ ಎಲ್ಲವನ್ನು ಕೂಡ ಸರಿಪಡಿಸ್ಕೊಳ್ತೀರಿ. ಹೊಸ ಸ್ಥಳಕ್ಕೆ ಹೋದರೆ ಮೊದಲು ಕೆಲವು ವಾರಗಳು ಸ್ವಲ್ಪ ಕಷ್ಟ ಆಗ್ಬೋದು. ಹೊಸ ಜನರೊಂದಿಗೆ ಹೊಂದ್ಕೊಳ್ಬೇಕು, ಹೊಸ ಕೆಲಸ ಕಲಿಬೇಕು, ಹೊಸ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು. ಇದೆಲ್ಲ ಕೂಡ ಆಗ್ಬೋದು. ಆದರೆ ಇದು ಎಲ್ಲ ಕೂಡ ನಿಮ್ಮ ಬೆಳವಣಿಗೆಯ ಮೂಲಕ ನಿಮ್ಮ ಕುಟುಂಬಕ್ಕೆ ಕೂಡ ಆಸರೆ ಆಗುತ್ತೆ. ನೀವು ತಪ್ಪದೆ ಹನುಮಾನ್ ಚಾಲಿಸವನ್ನು ಪಠಿಸಿ, ಮನಸ್ಸಿಗೆ ಶಾಂತಿ ಬೇಕಾದಾಗ ದೇವರ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡೋದು. ಮನೆಯಿಂದ ಹೊರಡುವ ಮೊದಲು ತಂದೆ ತಾಯಿ ಆಶೀರ್ವಾದ ಪಡೀರಿ ಮತ್ತು ಬೇಕಾದಾಗ ದೇವರ ಮುಂದೆ ಕಂಟಿನ್ಯೂಸ್ ಆಗಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಬೋದು. ಮನೆಯಿಂದ ಹೊರಡುವ ಮೊದಲು ತಂದೆ ತಾಯಿಗೆ ನಮಸ್ಕಾರ ಮಾಡೋದನ್ನು ತಪ್ಪದೆ ಮಾಡಿ. ನಿಮಗೆಲ್ಲ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇನ್ನೂ ಕೂಡ ಲೈಕ್ ಮಾಡಿರಂದರೆ ಲೈಕ್ ಮಾಡಿ, ಯಾಕೆಂದರೆ ನಮಗೆ ವಿಡಿಯೋ ಮಾಡೋದಕ್ಕೆ 8ರಿಂದ 10 ಅವರ್ ಅನ್ನೋದು ತೆಗೆದುಕೊಳ್ಳುತ್ತೆ. ನಿಮ್ಮ ಒಂದೇ ಒಂದು ಲೈಕ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.